ನಿಮ್ಮ ನಾಯಕರು ಹೇಳ್ಕೊಟ್ರ ಏನಾದರೂ? ನಮ್ಮ ಇಲ್ಲಿವರೆಗೂ ಯಾವ ನಾಯಕರು ನನ್ನ ಜೊತೆ ಈ ರೀತಿ ಚುನಾವಣೆ ಬಗ್ಗೆ ಹೇಳಿಲ್ಲ. ಬಟ್ ಆದ್ಯ ಕರ್ತವ್ಯ ನಂದು. ನಾವೊಬ್ಬ ಚುನಾವಣೆ ಇದ್ದಾಗ ಚುನಾವಣೆ ಈ ಒಂದು ಸಾವು ಕೂಡ ಕೆಟ್ಟ ಘಟನೆ ಆಗಿಬಿಟ್ಟಿದೆ. ಈಗ ಅದನ್ನೇ ಮಾಡ್ಕೊಂಡು ಕೂತ್ರೆ ನಾಳೆ ಚುನಾವಣೆ ನನಗೂ ಕೂಡ ಒಂದು ಬಿಫಾಮ್ ಕೊಟ್ಟು ಒಂದು ಜನಪ್ರತಿನಿಧಿ ಮಾಡಿದರೆ ನನ್ನ ವಾರ್ಡಲ್ಲಿ ಕೂಡ ಜನರು ಕೈ ಹಿಡ್ತಾರೆ. 68 ವಾರ್ಡಿನ ಕಾರ್ಪೊರೇಟರ್ ಅಂತೇಳಿ ಇವತ್ತು ಎಲ್ಲ ದೇಶವ್ಯಾಪ್ತಿ ಇಂಟರ್ನ್ಯಾಷನಲ್ ಲೆವೆಲ್ ಹೋಗೋಕ್ಕೆ ನನ್ನ ವಾರ್ಡಿನ ಮತದಾರರು ಮತ್ತು ಅಲ್ಲಿ ಮುಖಂಡರು ಅವ್ರಿಗೂ ಕೂಡ ಚಿಂತೆ, ಯಾವ ರೀತಿ ಯಾರಿಗೆ ಮಾಡಬೇಕು, ಈ ರೀತಿಯಾಗಿದೆ ಅಂತ ಅವ್ರಿಗೂ ಕೂಡ ಕನ್ಫ್ಯೂಸ್. ಅದಕ್ಕೆ ನಾನು ಮತದಾರರಿಗೂ ನಾನು ವಿನಂತಿ ಮಾಡ್ತಾಯಿದ್ದೆ. ಈಗ ನೀವು ಇಷ್ಟು ತನಕ ಮಾತಾಡಿದ್ರಲ್ಲ, ನೇಹಾಳ ತಂದೆಯಾಗಿ ಮಾತಾಡಿದ್ರು, ಕಾಂಗ್ರೆಸ್ ಕಾರ್ಪೊರೇಟರ್ ಮಾತಾಡಿದ್ರು. ಈಗ ನೇಹಾನ್ ತಂದೆಯಾಗಿ ನಾನು ಡಿಮಾಂಡ್ ಇಟ್ಟಿದ್ದು ಹೆಬ್ಬಾಳ್ಕರ್ ಮೇಡಮ್ಗೆ, ಮತ್ತು ನನಗೇನಾಗಬೇಕಾಯ್ತು ಅದನ್ನು ಇಟ್ಟಿದ್ದು. ಅದ್ರ ಜೊತೆ ಅದಾದ ನಂತರ ನಾ ಚುನಾವಣೆ ಅಂತ ಬಂದಾಗ ಮಾತ್ರ ಇದ್ರ ಮಾತು ಹೇಳಿದ್ದೆ. ಆಯಿತು. ಈಗ ಪಾಕಿಸ್ತಾನ ಜಿಂದಾಬಾದ್ ಅಂತ ಕೂಗೋರು, ಹನುಮಾನ್ ಚಾಲೀಸ ಪಠಣ ಮಾಡೋದ್ರ ಮೇಲೆ ಹಲ್ಲೆ ಮಾಡೋರು. ರವಿಕುಮಾರ್ ಡಚ್ ರೋಸ್ ಕೃಷಿ ಮಾಡಿ ವರ್ಷಕ್ಕೆ 2 ಕೋಟಿ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಅದಾ ಮತ್ತು ಲವ್ ಜಿಹಾದ್ ಅಂತ ಕೃತ್ಯ ಮಾಡ್ತಾ ಇರೋ ಒಂದು ಸಮುದಾಯವನ್ನು ತುಷ್ಟೀಕರಣ ಮಾಡ್ತಾ ಇರೋ ಪಕ್ಷದಿಂದ ನಿಮ್ಮ ಮಗಳಿಗೆ ನ್ಯಾಯ ಸಿಗುತ್ತೆ ಅಂತ ಅನ್ಸುತ್ತಾ? ನಿಮ್ಗೆ ಭರವಸೆ ಇದೆಯಾ? ಈಗಾಗಲೇ ಉದಾಹರಣೆ ನ್ಯಾಯ ಸಿಕ್ಕಿದ್ದು ಕೋಟ್ ಮಾಡ್ತೀರಾ? ಅದು ಈಗಾಗಲೇ ತಾವು ಪ್ರಶ್ನೆ ಸರಿ ಇದೆ. ಬಟ್ ಈಗಾಗಲೇ ಅವ್ರ ತನಿಖಾ ಹಂತದಲ್ಲಿ ಇದೆ. ಬಟ್ ಅದನ್ನು ಕೂಡ ನಾನು ಇದನ್ನು ಈಗ ಸದ್ಯ ನಾನು ಅದನ್ನು ನನ್ನ ಮಗಳ ಹತ್ಯೆದ್ರೆ ನನಗೆ ಆಗ್ಲಾರ್ದಂಥ ಶಕ್ತಿ ಇದೆ. ಈಗ ಅದು ಕೂಡ ನಾನು ಯಾವುದರ ಹೇಳಿಕೆ ಕೊಟ್ಟರೆ ತಪ್ಪು ಹೇಳಿಕೆ ಆಕೈತಿ. ಮತ್ತೆ ನೀವು ಅದಕ್ಕಿಂತ ದೊಡ್ಡ ತಪ್ಪು ಹೇಳಿಕೆಯನ್ನು ಕೊಡ್ತಾ ಇದ್ದೀರಿ. ಈಗ ತಪ್ಪು ಹೇಳಿಕೆ ಕೊಡ್ತಾ ಇದ್ದೀರಿ. ನಾವು ನಿಮ್ಮ ವೆಲ್ ವಿಸರ್ಸು, ನಿಮಗೆ ಕೆಟ್ಟ ಹೆಸರು ಬರಬಾರ್ದು ಅನ್ನೋ ಉದ್ದೇಶನ ನಮ್ಮದು. ಬಟ್ ನೀವೇನು ಹೊಂಟಿದಿರಲ್ಲ ದಾರಿ, ಭಾಳ ತಪ್ಪು ದಾರಿ ಹಿಡಿದಿದ್ರಿ. ನಾನು ವೈಯಕ್ತಿಕವಾಗಿ ನಾನು ಹೇಳ್ತೇನಿಲ್ಲ, ನಾನು ಇಂಥ ಸಂದರ್ಭದಲ್ಲಿ ಕರೆ ಕೊಡಬಾರ್ದು ಕರೆ. ಬಟ್ ಈಗ ಪರಿಸ್ಥಿತಿ ಏನಾಗಿದೆ, ಚುನಾವಣೆ ಇದೆ. ಇದು ತಪ್ಪಿದ್ರೆ 5 ವರ್ಷ ಹೋಗ್ತೈತೆ. ಎಲ್ಲರೂ ಬಂದಾರೆ, JDSನವ್ರು ಬಂದಾರೆ, ಆಮ್ ಆದ್ಮಿ ಬಂದಾರೆ, ಎಲ್ಲ ಪಕ್ಷದವರು ಬಂದಾರೆ. CIDದವ್ರ ಅಪಮಾನಕ್ಕೆ ಈಗ ಹೇಳಂಗಿಲ್ಲ. ಅದೊಂದು ಪ್ರೆಸ್ ಮೀಟ್ ಕರಿತೀನಿ ರಿಪೋರ್ಟ್ ಬಂದ ನಂತರ. ಇಲ್ಲ, ಒಬ್ರು ಒಂದು ಪ್ರಶ್ನೆ ಕೇಳಿ ಸರ್. ನಾನು ಈಗ ಹೇಳಿದ್ರಿ, ಯಾಕಂದ್ರೆ ಪೂರ್ತಿ ಬರೀ ಒಬ್ಬನ್ನ ಅರೆಸ್ಟ್ ಮಾಡಿದಾರೆ. ಹೌದು, ಅದ್ರ ಬಗ್ಗೆ ನನಗೆ ಯಾಕೋ ಡೌಟ್ ಬರ್ತಾ ಇದೆ. ಅಲ್ಲ, ಇನ್ನೂ ಉಳ್ಕಿದವ್ರನ್ನ ಹೆಸರು ಕೊಟ್ಟಿದ್ದು ಇನ್ನೂ ತನಕ ಯಾಕೆ ಬರ್ಸಿಲ್ಲ ಅಂತೇಳಿ ನನಗೆ ಸಾರ್ವಜನಿಕರು ಕೇಳತ್ತಾರ. ಅಲ್ಲ, ಅದ್ರ ಬಗ್ಗೆನ ಡೌಟ್ ಇದೆ. ಅಂತ ಹೊತ್ತಿನಾಗ ಕಾಂಗ್ರೆಸ್ಗೆ ಮತ ಹಾಕಿ ಅನ್ನೋದು ಎಷ್ಟು ಮಟ್ಟಿಗೆ ಸರಿ? ಅದೆಷ್ಟು ನಿಮ್ಗೆ ಅದು ತನಿಖೆಗೆ ಇದು ಆಗಬಹುದು? ನಾನು ಅದೇ ಬೇರೆ ಇದೇ ಬೇರೆ ಅಂತ ಹೇಳತ್ತೀನಿ. ತನಿಖೆ, ಹತ್ಯೆ ಇದು ಬೇರೆನೆ. ನಾನು ಚುನಾವಣೆ ವಿಷಯ ಬಂದಾಗ ಅಂತ ಹೇಳಿ. ಸರ್, ಈಗ ನೀವು ಪ್ರೆಸ್ ಮೀಟ್ ಕರೆದಿದ್ದು ನಿಮ್ಮ ಮಗಳ ವಿಚಾರ ಕರೆದಿರು, ಚುನಾವಣೆಗೋಸ್ಕರ ಯಾಕಂದ್ರೆ 2 ವಿಷಯ ಒಂದು ಸರಿಗೆ 2 ವಿಷಯನ ಪ್ರಸ್ತಾಪಿಸ್ತಾ ಇದ್ದಾರೆ. ಹೌದು, ಈಗಾಗಲೇ ಹತ್ಯೆ ಪ್ರಕರಣ ಬಗ್ಗೆ ನಾನು ತಮಗೆ ಮಾಹಿತಿ ಕೊಡಕ್ಕೆ ಕರೆಸಿದೆ. ಕಾಂಗ್ರೆಸ್ಗೆ ನೀವು ವೋಟ್ ಕೇಳ್ತಾ ಇದ್ರಿ ಅಂತ ಡೌಟ್ ಬರ್ತಾ ಇದೆ. ಇಲ್ಲ, ಒಂದು ನಾನು ಕರೆದಿದ್ದು ನನ್ನ ಮಗಳ ಹತ್ಯೆಯಾದ ಪ್ರಕರಣ ಬಗ್ಗೆ ತಮಗೆ ಮಾಹಿತಿ ಕೊಡಕ್ಕೆ ಕರೆದೆ. ನಾನು ನಿನ್ನೆ ನಮ್ಮ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ ಅವ್ರಿಗೆ ಮುಂದೆ 1-2 ಪ್ರಸ್ತಾವನೆ ಹಿಡಿದಿತ್ತು. ಅದನ್ನು ನಾ ಬಹಿರಂಗ ಪಡಿಸೋಕ್ಕೆ ಕರೆದೆ. ಅದಕ್ಕೆ ನಾನು ಕರೆದಿದ್ದು. ಅದರ ಜೊತೆಗೆ ಮತ್ತು ಈಗ ಚುನಾವಣೆ ಸಂದರ್ಭ ಯಾರಾದರೂ ಪ್ರಶ್ನೆ ಕೇಳ್ತಾರೆ, ಮತ್ತು ಅದ್ರ ಬಗ್ಗೆ ಸ್ಪಷ್ಟೀಕರಣ ಮಾಡಿ. ನಾವು ಆ ಥರ ಯಾವುದು ಸ್ಟಾರ್ ಪ್ರಚಾರಕರಲ್ಲ, ಮತ್ತು ಅವ್ರು ಸ್ಟಾರ್ ಪ್ರಚಾರಕರು ಆಗಕ್ಕೆ ನಾ ಇಚ್ಛೆ ಪಡೋಂಗಿಲ್ಲ. ಸರಿ, ಈಗ ತನಿಖೆ ಆಗ್ತಾ ಇಲ್ಲ, ಅವ್ರ ವಿಚಾರಣೆ ಆಗ್ತಾ ಇಲ್ಲ, ಅವ್ರು ಬಂಧಿಸೋ ಕಾರ್ಯ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದೆ. ನಿಮ್ಮದೇ ಸರ್ಕಾರ ಅದ, ಅದಕ್ಕೆ ನೀವು ಕಾಂಗ್ರೆಸ್ ಕಾರ್ಪೊರೇಟ್ರು, ಪಕ್ಷದ ಒಂದು ಭಾಗ, ಜನಪ್ರತಿನಿಧಿ. ನೀವು ಹೇಳಿದ್ದನ್ನು ನಿಮ್ಮ ಪಕ್ಷ ಮಾಡ್ತಾ ಇಲ್ಲ. ಹಿಂಗಿದ್ದಾಗ ನಿಮ್ಮ ಮಗಳಿಗೆ ನ್ಯಾಯ ನಿರೀಕ್ಷೆ ಇದೆ, ನಿಮ್ಗೆ ಎಳ್ಳಷ್ಟಾದ್ರೂ ನಿರೀಕ್ಷೆ ಇದೆ ಅಂತ. ಈಗ ಒಂದ್ ಕಡೆ ಜೋಶಿ ಅವ್ರಿಗೆ ಹೇಳ್ತೀರಿ ನ್ಯಾಯ ಕೊಡಿಸಿರಿ, ನೀವೇ ಕೊಡಿಸ್ಬೇಕು, ನಿಮ್ ಬಿಟ್ಟು ಬೇರೆ ಯಾರು ಕೊಡ್ಸಕ್ ಸಾಧ್ಯ ಇಲ್ಲ. ಈ ಕಡೆ ಬಂದು ಕಾಂಗ್ರೆಸ್ ಪ್ರಚಾರ ಮಾಡ್ತಿದ್ದೀರಿ. ಏನ್ ನಿಮ್ಮ ನಿಲುವು ಏನು? ಈಗ ಜನ ಕನ್ಫ್ಯೂಸ್ ಆಗಿ ಹೋಗ್ಯಾರ. ಹೌದೌದು, ಕರೆಕ್ಟ್ ಇದೆ. ಎರಡನೇ ಮಾತೇ ಇಲ್ಲ. ಅವ್ರು ಕೇಳೋದು, ನೀವು ಕೇಳಿದ್ದು ಸರಿ ಪ್ರಶ್ನೆ ಇದೆ. ಇತ್ತಾಗ ಯಾಕೆ ನಾ ಹೇಳಿದ್ನಿ ಅಂದರೆ, ನಾನು ಯಾವಾಗ ನನ್ನ ಮಗಳ ಹತ್ಯೆ ಆಯಿತು, ಸ್ಪಾಟಿಗೆ ಬಂದು ನನಗೊಂದು ಗ್ಲಾಸ್ ನೀರು ಕೊಟ್ಟು ಬದುಕಿಸಿದವರು ಜೋಶಿಯವರು. ಹೌದಾ? ಅವರಿಗೆ ನಾನು ಹೇಳಿದೆ, ಸರ್ ಯಾರೂ ನನಗೆ ನಿಲ್ತಾ ಇಲ್ಲ ಸರ್, ನೀವು ಬಂದಿರಿ, ನೀವೇ ನ್ಯಾಯ ಕೊಡಿಸೋದಂತ ಕೇಳಿದ್ದು ಸತ್ಯ. ಎರಡನೇ ಮಾತೇ ಇಲ್ಲ. ನನ್ನ ಸ್ಟ್ಯಾಂಡ್ ಅವಾಗೂ ಕೂಡ ಇದೆ, ಈಗೂ ಕೂಡ ಅದ ಇದೆ. ಮಾಡಿದ್ದೆ ನಾನು ಕೇಳಿದ್ದು ಕರೆ, ಅವ್ರು ಮಾಡಿದ್ದು ಕರೆ. ಅದಕ್ಕೆ ಎರಡನೇ ಮಾತೇ ಇಲ್ಲ. ಅದು ಹತ್ಯೆ ಮತ್ತು ಇದು ಹೋರಾಟಕ್ಕೆ ಅದಕ್ಕೆ ಸಂಬಂಧ ಇಲ್ಲ. ಈಗ ನಾನು ಒಬ್ಬ ಕಾರ್ಪೊರೇಟ್ರಾಗಿ ನಾನು ನನ್ನ ಮತದಾರರಿಗೆ ಹೇಳಬೇಕಲ್ಲ, ಚುನಾವಣೆ ಸಂದರ್ಭ. ಮತದಾರರಾಗಿ ನೀವು ಕಾರ್ಪೊರೇಟರ್ ಆಗಿ